ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿಕೆ ಮಧ್ಯೆ ಬಿಡದೆ ವಾರ್ ಶುರುವಾಗಬಿಟ್ಟಿದೆ. ಬಹಿರಂಗ ಚರ್ಚೆಗೆ ಸಿಎಂ ಹಾಕಿದ್ದ ಸವಾಲನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಸ್ವೀಕರಿಸಿದ್ದಾರೆ. ಬನ್ನಿ ಬೈರಮಂಗಲಕ್ಕೆ ಹೋಗೋಣ, ಅಲ್ಲೇ ಚರ್ಚೆ ಮಾಡೋಣ, ರೈತರು ಭೂಮಿ ಕೊಡ್ತಾರಾ ಅಂತ ಅಲ್ಲೇ ಕೇಳೋಣ ರೈತರನ್ನ. ಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಡಿ ಕುಮಾರಸ್ವಾಮಿ ಆಹ್ವಾನಿಸಿದ್ದಾರೆ. ರೈತರನ್ನ ಯಾಮಾರಿಸಿ ಬೀದಿಗೆ ತಂದಿದ್ದಾರೆ. 4 ಬ್ಯಾನರ್ ಕಟ್ಟಿ ಸುಳ್ಳು ಹೇಳಿಸಿದ್ದಾರೆ. ಭೂಮಿ ಇದ್ದು ಕೂಲಿ ಕೊಡಲು ಕಷ್ಟ ಅಂತ ರೈತರು ಹೇಳೋದಿಲ್ಲ. ಅಲ್ಲಿರೋ ರೈತರು 50 ರಿಂದ 100 ಎಕರೆ ಇಟ್ಕೊಂಡಿಲ್ಲ, 1 ಎಕರೆ ಅರ್ಧ ಎಕರೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಎಂಎಲ್ಎ ಕಳಿಸಿ ಚೆಕ್ ಕೊಡಿಸಿದ್ದಾರೆ. ರೈತರಿಗೆ ಚೆಕ್ ಕೊಡಲು ಬರಲ್ಲ. ಭೂ ಸ್ವಾಧೀನ ಮಾಡಿಕೊಂಡ್ರೆ ಅಧಿಕಾರಿ ರೈತರಿಗೆ RTGS ಮಾಡಬೇಕು. ಚೆಕ್ ಕೊಟ್ಟು ರೈತರಿಗೆ ಆರ್ಥಿಕ ಶಕ್ತಿ ತುಂಬಿದ್ದೇವೆ ಅಂತ ಪೋಸ್ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿರೋದು. ಈ ರೀತಿ ಜನಗಳನ್ನ ಯಾಮಾರಿಸಿ ಆ ರೈತರನ್ನ ಬೀದಿಗೆ ತಂದು 450 ದಿವಸ ಆಗಿದೆ. ಅದೆಲ್ಲೋ ಅಲ್ಲೆಲ್ಲೋ ಹಂಚಿಪಳ್ಳಿದ ದೊಡ್ಡಿ, ಅಲ್ಲೆಲ್ಲೋ ಹಂಚಿಪುರದ ದೊಡ್ಡಿಲಿ ಅಲ್ಲಿ ಯಾವ್ದೋ 4 ಬ್ಯಾನರ್ ಕಟ್ಸಿಯಾರ, 4 ಜನ ರೆಡಿ ಮಾಡ್ಕೊಂಡು, ನಮ್ಮ ಜಮೀನು, ನನ್ನ ಮಕ್ಕಳೆಲ್ಲ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಕೆಲಸದಲ್ಲವ್ರೆ. ಈಗ ಜಮೀನು ಮಾಡಕ್ಕೆ 1000 ರೂಪಾಯಿ 2000 ರೂಪಾಯಿ ಕೂಲಿಯಲ್ಲಿ ಕೊಡೋದು ನಾವು. ರೈತ ಹೇಳಕ್ ಸಾಧ್ಯನ ಈ ಮಾತನ್ನ? ಭೂಮಿ ಇಟ್ಕೊಂಡು ಕೂಲಿ ಕೊಡಕ್ಕಾಗೋದಿಲ್ಲ. ನಾನು ರೈತರು ಯಾರೂ ಅಲ್ಲಿ 50 ಎಕರೆ 100 ಎಕರೆ ಇಟ್ಕೊಂಡಿಲ್ಲ. ಅಲ್ಲಿ ಯಾವ 1 ಎಕರೆ ಅರ್ಧ ಎಕರೆನಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಹಸು ಸಾಕೊಂಡಿದ್ದಾರೆ, ಜೋಳ ಬೆಳೀತಾರೆ, ಹಸುಗಳಿಗೆ ರೇಷ್ಮೆ ಬೆಳೀತಾರೆ, ತೆಂಗಿನ ಗಿಡ ಇಟ್ಕೊಂಡಿದ್ದಾರೆ. ಇವತ್ತು ಹಾಲನ್ನು ಉತ್ಪಾದನೆ ಮಾಡಿ ನೆಮ್ಮದಿ ಬದುಕ್ತಾ ಇದ್ದಾರೆ. ಅಲ್ಲಿ ಯಾರೂ ಅರ್ಧ ಎಕರೆ 1 ಎಕರೆ ಇರೋರು ಕೂಲಿ ಕೆಲಸಕ್ಕೆ ಯಾರನ್ನೂ ಕರ್ಕೊಂಬರಲ್ಲ. ಅವರೇ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಕೆಲಸ ಮಾಡ್ಕೊತಾರೆ 1 ಗಂಟೆ 2 ಗಂಟೆಯಲ್ಲಿ. ಕೂಲಿಯವರು ಬೇಕಿಲ್ಲ ಅವರಿಗೆ. ಮಾಧ್ಯಮದ ಸ್ನೇಹಿತರಿಗೆ ಜನ ಸವಾಲು ಬೇರೆ ಆಗ್ತಾ ಇದ್ರು. ಬರಲಿ ವೇದಿಕೆ ಮೇಲೆ ಎಲ್ಲ ಮಾಡ್ತೀವಿ ಅಂತ, ಬನ್ನಿ ಬೈರಮಂಗಲಕ್ಕೆ ಹೋಗೋಣ. ನಿಜಕ್ಕೂ ರೈತರು ಒಪ್ಪಿದ್ದಾರೆ. ಅಲ್ಲಿ ಮಾಡಬಾರದು ಮಾಡಿದ್ದೀರಿ. ಅದೇನು MLA ಹೋಗ್ಬಿಟ್ಟು ಚೆಕ್ ಕೊಡೋದು ಉಂಟಾ? ಇದ್ಯಾವಲಿಂದ ಈ ಹೊಸ ಕಾನೂನು ತಂದ್ರಿ? ಯಾರಾದರೂ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಕಾದ್ರೆ ಯಾರೋ ನಿಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಇರ್ತಾನಲ್ಲ, SLO, ಅವನು ಅವರ ಹೆಸರಿಗೆ RTGS ಮಾಡಬೇಕು, ಚೆಕ್ ಕೊಡಕ್ ಬರಲ್ಲ. ಶಾಸಕರು ಏನ್ ಇಷ್ಟುದ ದೊಡ್ಡ ಬೋರ್ಡ್ ಇಟ್ಕೊಂಡ್ಬಿಟ್ಟು ಕೊಡ್ತಾ ಇದೀವಿ ನೋಡಿ ಆಗಿಲ್ಲ ಅಂತ ಹೇಳಿ ಯಾರೋ 6 ಜನಕ್ಕೋ 7 ಜನಕ್ಕೋ ಕೊಟ್ಟು ಏನ್ ದೊಡ್ಡ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಶಕ್ತಿ ಕೊಟ್ಟಿದ್ದೀವಿ ಅಂತ ಹೊರಟಿದ್ದೀರಿ. ಈ ರೀತಿ ಜನಗಳನ್ನ ಇದು ಕುಮಾರಸ್ವಾಮಿ ಅವರ ಮಾತು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೈತರು ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಟ್ರಲಿ ಕಳೆದ ಒಂದಿಷ್ಟು ಅಂದರೆ ತಿಂಗಳುಗಳಿಂದ ಅವರು ಹೋರಾಟವನ್ನು ಮಾಡ್ತಾನೆ ಇದ್ದಾರೆ ನಿರಂತರವಾಗಿ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಮಾತ್ರ ಆ ಭೂಮಿಯನ್ನು ಪಡೆದೇ ತೀರ್ತೀವಿ ಅನ್ನೋ ಹಠಕ್ಕೆ ಬಿದ್ದಿದೆ. ಇದೆಲ್ಲದರ ನಡುವೆ ಬಹಿರಂಗ ಚರ್ಚೆಗೆ ಸಿಎಂ ಹಾಕಿದ್ದಂಥ ಸವಾಲನ್ನು ಕೂಡ HDK ಸ್ವೀಕರಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ದುರ್ಗೇಶ್ ನಾಯಕ್, ಅವರು ಪಂಥ ಆಹ್ವಾನ ಮಾಡ್ತಾರೆ, ಇವರು ಪಂಥ ಆಹ್ವಾನ ಮಾಡ್ತಾರೆ, ಯಾರು ಕೂಡ ಚರ್ಚೆಗೆ ಮಾತ್ರ ಮುಂದಾಗ್ತಾ ಇಲ್ಲ. ಇವತ್ತು HD ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಪ್ರೆಸ್ ಮೀಟ್ನಲ್ಲಿ, ಸಂಪೂರ್ಣವಾದಂಥ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಶ್ರೀರಾಮ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರ ನಡುವೆ ಮತ್ತೆ
ಸಮರ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ನಾಯಕರು ಮಾಡಿದಂತಹ ಆರೋಪಗಳಿಗೆ ದಾಖಲೆ ಸಮೇತವಾಗಿ ಇವತ್ತು ಕುಮಾರಸ್ವಾಮಿ ಅವರು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ರು. 2006ರಲ್ಲಿ 5 ಟೌನ್ಶಿಪ್ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಯೋಜನೆಯನ್ನ ಮಾಡಿದ್ದು ನಿಜ ಅನ್ನುವಂತ ಮಾತನ್ನ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಗೆ ಯಾವ ರೀತಿ ವಿರೋಧಗಳು ವ್ಯಕ್ತವಾಯಿತು, ಮತ್ತೆ 2007ರಲ್ಲಿ 2006ರಲ್ಲಿ ಯಾವ ರೀತಿ ವಿಚಾರ ಚರ್ಚೆ ಆಯಿತು, ಸದನದಲ್ಲೂ ಕೂಡ ಬಹಳಷ್ಟು ಚರ್ಚೆ ಆಗಿದ್ದರಿಂದ ಈ ಒಂದು ಯೋಜನೆಯನ್ನು ನಾನು ಅವತ್ತೇ ಕೈ ಬಿಟ್ಟಿದ್ದೇನೆ ಅನ್ನುವಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ರೆಡ್ ಝೋನ್ ಮಾಡಿರುವುದಕ್ಕೂ ಕೂಡ ಕಾರಣವನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಸಾಕಷ್ಟು ಎಸ್ಇಜೆಡ್ ಝೋನ್ ಅನ್ನ ಮಾಡೋದ್ರಿಗೆ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡೋದ್ರ ಮೂಲಕ ಕೂಡ ಒಂದಿಷ್ಟು ದೇಶಾದ್ಯಂತ ಸಾಕಷ್ಟು ಟೌನ್ಶಿಪ್ ಗಳನ್ನ ಮಾಡಲಾಗ್ತಾ ಇತ್ತು. ಯುಪಿಎ ಸರ್ಕಾರವೇ ಈ ರೀತಿ ಟೌನ್ಶಿಪ್ ಮಾಡೋದಕ್ಕೆ ಮುಂದಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಬಿಡದಿ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಮತ್ತೆ ಅದರ ಜೊತೆಗೆ 4 ಟೌನ್ಶಿಪ್ ಗಳನ್ನ ಮಾಡೋದಕ್ಕೆ ನಾನು ಮುಂದಾಗಿದ್ದೆ. ಸಾಕಷ್ಟು ಸಿದ್ದರಾಮಯ್ಯ ಆಗಿರಬಹುದು, ಖರ್ಗೆ ಅವರಾಗಿರಬಹುದು, ಧರ್ಮ್ ಸಿಂಗ್ ಮತ್ತೆ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವಾರು ನಾಯಕರು ಸದನದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು. ಜೊತೆಗೆ ರೈತರು ಕೂಡ ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದರಿಂದ 2007ರಲ್ಲಿಯೇ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ಈ ಯೋಜನೆಯನ್ನು ನಾನು ಮಾಡೋದಿಲ್ಲ, ಕೈ ಬಿಟ್ಟಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಜೊತೆಗೆ ಈಗ ಏನು ಕುಮಾರಸ್ವಾಮಿ ಅವರ ಮೇಲೆ ಆರೋಪಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಡಿಕೆ ಶಿವಕುಮಾರ್ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈ ಒಂದು ಯೋಜನೆಯನ್ನ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿ ಒಂದಿಷ್ಟು ನೋಟಿಸ್ಗಳನ್ನು ನೀಡಿ ಪರಿಹಾರ ಕೊಡೋ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಕೌಂಟರ್ ಕೊಡುವಂತ ಕೆಲಸವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು 2006ರಲ್ಲಿ ಅಂದ್ರೆ 20 ವರ್ಷಗಳ ಹಿಂದೆ ಯಾವ ರೀತಿ ಪ್ಲಾನ್ ಇತ್ತು, ಇವತ್ತು ಅದು ಬಹಳ ಬದಲಾವಣೆ ಆಗಿದೆ. ಮತ್ತೆ ಒಂದಿಷ್ಟು ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ಅವಕಾಶ ಮಾಡಿಕೊಡೋದಾಗ್ತಾ ಇದೆ. ರೈತರು ಸಾಕಷ್ಟು ಹೋರಾಟಗಳನ್ನ ಮಾಡ್ತಿದ್ದಾರೆ. ರೈತರು ಬೈರಮಂಗಲದಲ್ಲಿ 480ಕ್ಕೂ ಹೆಚ್ಚು ದಿನಗಳಿಂದ ಹೋರಾಟವನ್ನು ಮಾಡ್ತಿದ್ದಾರೆ. ರೈತರನ್ನ ಒಕ್ಕಲೆಬ್ಬಿಸಿ ನೀವು ಈ ಯೋಜನೆಯನ್ನ ಮಾಡೋದಕ್ಕೆ ಯಾಕೆ ಹೊರಟಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನು ಹಾಕಿರುವಂತದ್ದು. ಜೊತೆಗೆ ಒಂದಿಷ್ಟು ಪರಿಹಾರ ನೀಡುವಂತ ಕೆಲಸದಲ್ಲೂ ಕೂಡ ಮಾಗಡಿಯ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ವೈಯಕ್ತಿಕವಾಗಿ ಕೊಟ್ಟಂತೆ ಚೆಕ್ಗಳನ್ನ ಕೊಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು. ಜೊತೆಗೆ ಪಂಥಾಹ್ವಾನವನ್ನ ಕೊಟ್ಟಿದ್ದಂತಹ ಡಿಕೆ ಶಿವಕುಮಾರ್ ಅವರಿಗೆ ಸವಾಲು ಹಾಕಿರುವಂತದ್ದು. ಬೈರಮಂಗಲ ಸರ್ಕಲ್ಗೆ ಬನ್ನಿ, ರೈತರು ಮಾಡ್ತಿರುವಂತಹ ಹೋರಾಟದ ಜಾಗದಲ್ಲಿ ಹೋಗಿ ಚರ್ಚೆ ಮಾಡೋಣ, ಎಷ್ಟು ಜನರು ನಿಮಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಒಂದ್ ಕಡೆ 4500 ರೈತರು ರೆವಿನ್ಯೂ ಕೊಡೋದಕ್ಕೆ ಒಪ್ಪಿಗೆಯನ್ನ ಕೊಡದೇ ಇರುವಂತದ್ದು ಮತ್ತು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವುಗಳನ್ನು ಕೂಡ ದಾಖಲೆಗಳನ್ನ ಇಟ್ಟು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. 4500ಕ್ಕೂ ಹೆಚ್ಚು ರೈತರು ಈ ಒಂದು ಯೋಜನೆಗೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಕಾಗದದ ಅರ್ಜಿಗಳನ್ನ ಕೊಟ್ಟು ಅಂದ್ರೆ ತಕರಾರು ಅರ್ಜಿಗಳನ್ನ ಕೊಟ್ಟು ಅರ್ಜಿಗೆ ಈ ಒಂದು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಕೆಲವೊಂದಿಷ್ಟು ರೌಡಿಗಳನ್ನ ಕಳಿಸಿ ಗಲಾಟೆ ಮಾಡಿಸ್ತಿರುವಂತಹ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ವರ್ಸಸ್ ಡಿಕೆ ಶಿವಕುಮಾರ್ ಫೈಟ್ ಮತ್ತೆ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸವಾಲು ಹಾಕಿದ್ದಾರೆ. ಬೈರಮಂಗಲ ಸರ್ಕಲ್ಗೆ ಬನ್ನಿ, ಅಲ್ಲಿ ಇರುವಂತಹ ರೈತರ ಜೊತೆಗೆ ಚರ್ಚೆ ಮಾಡೋಣ, ನಾನು ಯಾವತ್ತೂ ಕೂಡ ರೆಡಿಯಾಗಿದ್ದೇನೆ, ನನಗೆ ನಿಮ್ಮಂತ ರೀತಿಯಲ್ಲಿ ಏನು ಸಾಕಷ್ಟು ಆರೋಪಗಳನ್ನ ಮಾಡಿರುವಂತದ್ದು ರಾಮ್. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಈಗ ಸಿಕ್ಕಾಪಟ್ಟೆ ಬಿಜಿ ಆಗಿದ್ದಾರೆ, ಸಿಎಂ ಆಗಿದ್ದಾರೆ ಅನ್ನುವಂತ ವ್ಯಂಗ್ಯ ಮಾಡುವುದರ ಜೊತೆಗೆ ಸವಾಲನ್ನು ಹಾಕಿದ್ದಾರೆ. ಬನ್ನಿ ಚರ್ಚೆ ಮಾಡೋಣ ಅನ್ನುವಂತ ಸವಾಲು ಹಾಕಿದ್ದಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿರುವಂತದ್ದು. ನಾನೀಗ ಮಾತಾಡೋದಿಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಾನು ಕರೆದಾಗ ಅವರು ಬಂದಿಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹೀಗಾಗಿ ಈ ಒಂದು ಫೈಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದುವರೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ರಾಮ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.